ಸ್ನೇಹಿತರೆ ನಮಸ್ಕಾರ. ಇದು ನೋಡಿ ನಮ್ಮ ಹಲಸಿನ ಮರಗಳ ತೋಟ. ನಿಮಗೊಂದು ವಿಚಾರ ಹೇಳಬೇಕು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಭಾಳ ಬೇಜಾರಾಗ್ತಿದೆ. ನಮ್ಮ ಕೊರಟಗೆರೆ ತಾಲೂಕಲ್ಲಿ ಕರಡಿಗಳು ಜಾಸ್ತಿ ಇದ್ದಾವೆ. ಈ ಬೆಟ್ಟ ಗುಡ್ಡಗಳಲ್ಲೆಲ್ಲ ಕರಡಿದೆ ನೋಡಿ. ಬಂದು ಮೊನ್ನೆಲ್ಲ ಕರಡಿ ಅಟ್ಯಾಕ್ ಮಾಡಿ ಕೊಂಬೆಗಳನ್ನೆಲ್ಲ ಮುರಿದಾಕಿದೆ. ಇಷ್ಟು ದೊಡ್ಡ ಮರ ಹತ್ತಿದೆ. ದೊಡ್ಡ ಕರಡಿ ಅನಿಸುತ್ತೆ. 2-3 ಕೊಂಬೆಗಳು ಸಿಗಿದೋಗ್ಬಿಟ್ಟಿದೆ. ಬಹುಶಃ ಇನ್ನು ಸುಳಿ ಕೂಡ ಉಳಿಯೋದಿಲ್ಲ, ಅದು ಬಿದ್ದೋಗುತ್ತೆ. ಎಲ್ಲ ಸಿಗಿದೋಗಿದೆ. ಎಲ್ಲ ಬಂದು ಎಲ್ಲ ಧ್ವಂಸ ಮಾಡಿಬಿಟ್ಟಿದೆ. ಇದೊಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಗಿಡಗಳನ್ನು ಎಲ್ಲ ಮುರಿದಾಕ್ಬಿಟ್ಟಿದೆ ನೋಡಿ. ಈ ಮರದಲ್ಲಿ ಕೂಡ ಈ ವರ್ಷ ತುಂಬ ಹಣ್ಣು ಬಿಟ್ಟಿದೆ. ಮರ ತುಂಬ ಹಣ್ಣಿದೆ. ಆದರೆ ಎಲ್ಲ ರಾತ್ರಿ ಬಂದು ಕರಡಿ ಎಲ್ಲ ನೋಡಿ ಹಣ್ಣು ಕಾಯಿಗಳೆಲ್ಲ ಕಿತ್ತಾಕಿದೆ, ಚಲ್ಲಾಪಿಲ್ಲಿ ಮಾಡಿದೆ ನೋಡಿ. ಅದು ಕೂತ್ಕೊಂಡು ತಿಂದು ಹೋಗಿದೆ. ಇದೆಲ್ಲ ಹಳಸನ್ನು ತಿಂದುಬಿಟ್ಟು ಬೇರೆದೆಲ್ಲ ಕಿತ್ತಾಕಿ ಧ್ವಂಸ ಮಾಡಿ ಹೋಗಿಬಿಟ್ಟಿದೆ. ಇದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ನಮಗೆ. ಇಲ್ಲಿ ನೋಡಿ, ನೀವು ಮೊನ್ನೆ ತಾನೇ ವಿಡಿಯೋ ಮಾಡಿದ್ದೆ ನಾನು, ವಿಯೆಟ್ನಾಂ ಸೂಪರ್ ಅರ್ಲಿ ಗಿಡದ್ದು ನೋಡಿ. ಆ ಗಿಡ ಹೇಗಾಗಿದೆ, ಆ ಗಿಡದ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ 2 ಹಣ್ಣು ಇತ್ತಿದ್ರಲ್ಲಿ. ಇನ್ನೂ 1 ವಾರ 2 ವಾರ ಬಿಡೋಣ ಅಂತ ಬಿಟ್ಟಿದ್ದೆ. ಬಟ್ ಕರಡಿ ಬಂದು ಎಲ್ಲ ಮುರಿದು ಈ ಗಿಡ ಇನ್ನು ಏಳಿಗೆ ಆಗೋದು ಡೌಟು. ಸುಳಿ ಕೊಂಬೆನೇ ಮುರ್ಕೊಬಿಟ್ಟಿದೆ, ಪಕ್ಕದ ಕೊಂಬೆ ಮುರಿದೋಗಿದೆ ನೋಡಿ. ನಾವು ಹೇಗೆ ಈ ವ್ಯವಸಾಯ ಮಾಡೋದು, ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ, ರೈತರಿಗೆ ತಿಳಿಸೋಣ ಅಂತ ಹೇಳಿದ್ರೆ ಈ ಕರಡಿಗಳ ಕಾಟ. ಹಣ್ಣು ತಿಂದು ಹೋದರೆ ಪರವಾಗಿಲ್ಲ, ಅದಕ್ಕೇನು ಬೇಜಾರಿಲ್ಲ. ಈ ಮರ ಗಿಡನ ಧ್ವಂಸ ಮಾಡೋಗುತ್ತಲ್ಲ, ಅದು ತುಂಬ ಬೇಜಾರಾಗ್ತದೆ. ಇದಕ್ಕೇನು ಪರಿಹಾರ ಗೊತ್ತಿಲ್ಲ ನನಗೆ. ಸೊ ಯಾರಾದರೂ ಗೊತ್ತಿರೋರಿದ್ರೆ ದಯವಿಟ್ಟು ತಿಳಿಸಿ, ಇದಕ್ಕೆ ಪರಿಹಾರ ಏನು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಭಾಳ ಬೇಜಾರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ.